ಹೋದ ವರ್ಷ CCLನಲ್ಲಿ ನೀವು ಮತ್ತು ದರ್ಶನ್ ಇಬ್ಬರೇ ಸ್ಟಾರ್ಸ್. ಆ್ಯಕ್ಚುಲಿ ಪ್ರೈಸ್ ಬಂದ ತಕ್ಷಣ ಅಮೌಂಟ್ನ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀರಲ್ವ. ಸೊ ಪ್ರೈಸ್ ಮನಿ ಬರೋದು ಲೇಟ್ ಆಯಿತು, ನೀವೇ ಕೊಟ್ರಿ. ಏನಂದರೆ ನನ್ನ ಹುಡುಗರು ನಾನು 3 ವರ್ಷ CCL ತುಂಬ ಒದ್ದಾಡಿದ್ರು ಹುಡುಗರು. ಆ್ಯಂಡ್ 2 ವರ್ಷ ಸೋತಾಗ ತುಂಬ ಬೇಜಾರಾಗ್ಬಿಟ್ಟಿತ್ತು ನಮಗೆ. ಇಷ್ಟು ಚೆನ್ನಾಗಿ ಆಡಿನೇನೋ ಒಂದು ಬ್ಯಾಡ್ ಲಕ್, ಏನಪ್ಪ ಇದು 1 ರನ್ನಲ್ಲಿ ಹೋಯ್ತು, ಇನ್ನೊಂದರಲ್ಲಿ ಹೋಯ್ತು ಅಂತ. ಫಸ್ಟ್ ಸೀಸನ್ ನೀವು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ನಾವು ಯಾವ ಮ್ಯಾಚು ಸೋತಿಲ್ಲ. ಫೈನಲ್ಸಲ್ಲಿ ಮಾತ್ರ ಒಂದು ಚೂರು ಎಡವಟ್ಟಾಗಿ ಅಲ್ಲಿವರೆಗೂ 2 ವಿಕೆಟ್ ಮೇಲೆ ಬಿದ್ದೇ ಇರಲಿಲ್ಲ ನಮ್ಮದು. ಫಸ್ಟ್ ಟೈಮ್ 24-4 ಆಗೋಯ್ತು ಅಲ್ಲಿ ಫೈನಲ್ಸಲ್ಲಿ. ಅಲ್ಲಿಂದ ಸೆಕೆಂಡ್ ಸೀಸನ್ ನೋಡಿದ್ರೆ ನೀವು 1 ರನ್ನಲ್ಲಿ ಹೋಯ್ತು. ಹಾಗಂತ ಇಲ್ಲ, ಇವತ್ತಿಗೆ ಅಬ್ಸರ್ವ್ ಮಾಡೋಕ್ಕೆ ಹೋದ್ರೆ 4 ಸತಿನೂ ಕಪ್ ತೊಗೊಂಡ್ಬಿಡೋರು ನಮ್ಮ ಟೀಮ್. ಸ್ವಲ್ಪದಲ್ಲಿ ಯಾಮಾರತ್ತೆ 2 ಸತಿ. ಭಾಳ ಕಷ್ಟಪಟ್ಟಿದ್ದಾರೆ ಟೀಮ್. ಆ್ಯಂಡ್ ನನಗೆ ಇವತ್ತಿಗೆ ಶಕ್ತಿ ಇತ್ತು ಕೊಡೋದಕ್ಕೆ. ಸೊ ಅವ್ರಿಗೆಲ್ಲರಿಗೂ ಹೇಳಿದೆ, ನೋಡ್ರಪ್ಪ ಎಲ್ಲ ಕರ್ಕೊಂಡು ಹೋಗೋಣ ಅಂತಿದ್ದೀನಿ ನಾನು ನಿಮ್ಮನ್ನು. ಸೊ ಲಕ್ಷಾನುಗಟ್ಟಲೆ ಇರೋ ಜಾಗಕ್ಕೆ ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ಎಕ್ಸ್ಪೆನ್ಸ್ ಆಗ್ಬಿಡುತ್ತೆ ನನಗೆ. ಸೊ ಒಂದು ಥಾಯ್ಲ್ಯಾಂಡು, ಬ್ಯಾಂಕಾಕ್ ಆ ಥರ ಎಲ್ಲರೂ ಹೋಗ್ಬಿಟ್ಟು ಬರೋಣ. ಸೊ ನಂದೊಂದು 10-15 ಲಕ್ಷ ಬಡ್ಜೆಟಲ್ಲಿ ಬೇಕಾದ್ರೆ ನಾನು ಮಾಡಿಕೊಡ್ತೀನಿ ಟೀಮಿಗೆ. ಎಲ್ಲರೂ ಖುಷಿಯಾದರು. ಸೊ ನಾನು ಅದರಲ್ಲಿ ಟಿಕೆಟಿಗೆ ಹಾಕೋದೆಲ್ಲ ಹಾಕಿಬಿಟ್ಟು ಮಿಕ್ಕಿದೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಖರ್ಚಿಗೆ. ದೇ ಆರ್ ನಾನು ಇದನ್ನು ಉಪಕಾರ ಮಾಡಿದೆ ಅಂತ ನಾನು ಖಂಡಿತ ಹೇಳೋಕ್ಕೋಗಲ್ಲ. ದೇ ಆರ್ ಮೈ ಫ್ಯಾಮಿಲಿ. ಮೈ ಟೀಮ್ ಇಸ್ ಮೈ ಫ್ಯಾಮಿಲಿ. ಆ್ಯಂಡ್ ಮೈ ಟೀಮ್ ಅಲ್ಲಿರುವಂಥ ಪ್ರತಿಯೊಬ್ಬ ಆಟಗಾರ ಕೂಡ ಏನು ಕಲಾವಿದರಿದ್ದಾರೆ ಇವತ್ತು ಕ್ರಿಕೆಟರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇ ಆರ್ ವೆರಿ ಸ್ವೀಟ್ ಪೀಪಲ್, ವೆರಿ ಹಾರ್ಡ್ ವರ್ಕಿಂಗ್. ಆ್ಯಂಡ್ ಟ್ರಸ್ಟ್ ಮೀ, ಹೋದ ವರ್ಷ ಅಲ್ಲ, ನಾನು ಈ ವರ್ಷ ಕೂಡ ಅನೌನ್ಸ್ ಮಾಡಿದ್ದೀನಿ. ಈ ಸತಿ ಐ ಹ್ಯಾವ್ ಅನೌನ್ಸ್ಡ್. ಐ ಮೈಸೆಲ್ಫ್ ಹ್ಯಾವ್ ಅನೌನ್ಸ್ಡ್. ದರ್ಶನು ಈ ಸತಿ, ಅವನು ಲಾಸ್ಟ್ ಟೈಮ್ ಅವನು ತುಂಬ ಇರಲಿಲ್ಲ ಟೂರ್ನಮೆಂಟಲ್ಲಿ, ಮಧ್ಯೆ ಶೂಟಿಂಗ್ ಹೊರಟೋಗಿದ್ದ. ಈ ಸತಿ ಅವನು ಅನೌನ್ಸ್ ಮಾಡಿದ್ದಾನೆ. ಆ್ಯಂಡ್ ನಮ್ಮ ರಾಜು ಗೌಡರು ಅವರೊಂದು ಒನ್ ಅಮೌಂಟ್ ಅನೌನ್ಸ್ ಮಾಡಿದ್ರು. ಇಟ್ಸ್ ಆ ದುಡ್ಡು ಏನು ಆಗಬೇಕಾಗಿಲ್ಲ, ಅದು ಅವ್ರುಗಳಿಗೆ ಖುಷಿ ಕೊಡುತ್ತಾ, ಅವ್ರುಗಳಿಗೆ ಇವತ್ತು ಹೆಲ್ಪ್ ಆಗುತ್ತಾ. ಐ ಆಮ್ ರೆಡಿ ಟು ಡೂ ಇಟ್. ಬಿಕಾಸ್ ಇವತ್ತಿಗೆ CCLಲ್ಲಿ ಐ ಆಮ್ ಒನ್ ಆಫ್ ದಿ ಬೆಸ್ಟ್ ಕ್ಯಾಪ್ಟನ್ಸ್. ಸುದೀಪ್ ಅವ್ರ ಲೀಡರ್ಶಿಪ್ ಫ್ಯಾಂಟಾಸ್ಟಿಕ್ಕು, ಹಾಗೆ ಹೀಗೆ ಅಂತ ಏನೇ ನೀವು ಹೊಗಳಿದ್ರು ಕೂಡ ಐ ವಿಲ್ ಗಿವ್ ಆಲ್ ದ ಕ್ರೆಡಿಟ್ ಟು ಮೈ ಟೀಮ್. ಅವರಿಲ್ಲದೆ ನಾನು ಇರೋಕ್ಕಾಗಲ್ಲ. ಆ್ಯಂಡ್ ನನ್ನನ್ನು ಅರ್ಥ ಮಾಡ್ಕೋತಾರೆ, ಅವ್ರನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೇ ಹ್ಯಾವ್ ರಿಯಲಿ ಮೇಡ್ ಮೀ, ದೇ ಹ್ಯಾವ್ ಕೆಪ್ಟ್ ಮೀ ವೆರಿ ಪ್ರೌಡ್ ಆಫ್ ದೆಮ್ ವಿತ್ ಲಾಟ್ ಆಫ್ ಡಿಸಿಪ್ಲಿನ್. ಸೊ ಎನಿಥಿಂಗ್ ಫಾರ್ ಮೈ ಟೀಮ್, ಎನಿಥಿಂಗ್. ನಿಮ್ಮ ಕೆರಿಯರ್ ಸ್ಟಾರ್ಟ್ ಮಾಡಿದ ಮೇಲೆ ಆಲ್ಮೋಸ್ಟ್ ಯು ಟುಕ್ 10 to 15 years ಒಂದು ದೊಡ್ಡ ಅಮೌಂಟ್ನ ಒಂದು ನಿಮ್ಮ ರೆಮನ್ರೇಷನ್ ಅಂತ ತಗೊಳ್ಳೋದಕ್ಕೆ ಒಂದು ಫಿಲ್ಮ್ಗೆ ಆಲ್ಮೋಸ್ಟ್ 10 to 15 years ಐ ಗೆಸ್. ಸೊ ಇವಾಗ ನೀವು 1 ಅಥವಾ 2 ಸಿನಿಮಾ ಮಾಡ್ತಿದ್ದ ಹಾಗೆ ಕೋಟಿ ಆರ್ ವೆರಿ ಬಿಗ್ ಅಮೌಂಟ್ನ ರೆಮನ್ರೇಷನ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರಲ್ಲ ಹೀರೋಸ್, ನೀವೇನು ಹೇಳ್ತೀರಿ ಅದ್ರ ಬಗ್ಗೆ? ಐ ವಿಲ್ ಫ್ರ್ಯಾಂಕ್ಲಿ ಹೇಳ್ತೀನಿ, ನಾನು ಮಾಡೆಸ್ಟ್ ಆ್ಯಂಡ್ ಪೊಲಿಟಿಕಲ್ ಆಗಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಲೆಟ್ ಮಿ ಟೆಲ್ ಯು, ಅವ್ರವ್ರಿಗೆ ಅವ್ರವ್ರ ಜೀವನ ಗೊತ್ತು, ಅವ್ರಿಗೆ ಕಷ್ಟ ಗೊತ್ತು. ಆ್ಯಂಡ್ ಕೊಡೋರಿದ್ದಾರೆ ಅಂದಾಗ ತೊಗೊತಾರೆ ಯಾರು ಬೇಕಾದರೂ. ಅದು ತಪ್ಪು ಅಂತ ಹೇಳೋದಕ್ಕೆ ನಿಮಗೂ ಅಧಿಕಾರ ಇರೋದಿಲ್ಲ, ಅದನ್ನು ಸರಿಪಡಿಸೋ ಅಧಿಕಾರ ಅಂತೂ ನನಗೆ ಮೊದಲೇ ಇಲ್ಲ. ತಪ್ಪು ಅಂತಲ್ಲ. ಐ ಟೆಲ್ ಯು ಸಮಥಿಂಗ್, ಇದ್ದಾರೆ ಅಂದಾಗ ತೊಗೊಂಡೇ ಇರೋದು ದಡ್ತನ ಅಂತ ಅನಿಸುತ್ತೆ ನನಗೆ. ಇದು ಬುದ್ಧಿವಂತರ ಪ್ರಪಂಚ ನಾನು ಹೇಳ್ತಾ ಇರೋದಿಲ್ಲಿ. ಇಲ್ಲಿ ನೀವು ತುಂಬ ಸಾಧು ಥರ ಇದ್ದು ನೀವು ಸೋಬರಾಗಿದ್ದರೆ ಇಲ್ಲಿ ಬದುಕೋಕ್ಕಾಗಲ್ಲ. ಓಕೆ, ಸೊ ಎಷ್ಟೋ ಜನ ಆರ್ಟಿಸ್ಟ್ಗಳು ಕೂಡ ಅವರು ಕಷ್ಟಪಟ್ಟಿನೇ ಮೇಲೆ ಬಂದಿರೋದು. ಅವರೆಲ್ಲ ತುಂಬ ತೊಂದರೆಯಲ್ಲಿರ್ತಾರೆ. ಕೆಲವರು ಭಾಳ ಕಮ್ಮಿ ಜನ ದೊಡ್ಡ ಫ್ಯಾಮಿಲಿ, ವೆಲ್ ಟು ಡೂ ಫ್ಯಾಮಿಲೀಸಿಂದ ಬಂದಿರೋದು. ಮಿಕ್ಕಿದವರೆಲ್ಲ ಕಷ್ಟದಲ್ಲೇ ಇದ್ದರು. ಸೊ ಅವ್ರಿಗೆ ಆ ದುಡ್ಡಿನ ವ್ಯಾಲ್ಯೂ ಗೊತ್ತು. ಹಾಗನ್ಬಿಟ್ಟು ಥ್ರೆಟನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ತೊಗೊಂಡಿಲ್ವೇ? ಕರೆಕ್ಟ್. ಸೊ ಅವರೇನೋ ಅನ್ನೊಂದು ಅಮೌಂಟ್ ಹೇಳ್ತಾರೆ, ಕೆಲವ್ರು ಕೊಡೋಕ್ಕೆ ರೆಡಿ ಇದ್ದಾರೆ, ಕೆಲವ್ರು ಬಾರ್ಗೇನ್ ಮಾಡ್ತಾರೆ. ಇನ್ನು ಕೆಲವು ದೊಡ್ಡ ಪಿಕ್ಚರ್ ಅಂತ ಗೊತ್ತಾಗ ಕಮ್ಮಿ ಮಾಡಿರ್ಬೋದು. ಐ ವುಡ್ ನಾಟ್ ಸೇ, ಬಟ್ ಐ ವಿಲ್ ಟೆಲ್ ಯು ವೈ ಐ ಡಿಂಟ್ ಟೇಕ್ ಇಟ್. ನನಗೆ ಅದು ನೆಸೆಸಿಟಿ ಅಂತ ಅನ್ನಿಸ್ಲಿಲ್ಲ. ನಾನು ದಿನದ ಖರ್ಚು ಹಾಕ್ತಾಯಿದ್ದೆ, ನಾನು ಮಂತ್ಲಿ ನನಗೇನು ಬೇಕು ಅಂತ ಲೆಕ್ಕ ಹಾಕ್ತಾಯಿದ್ದೆ ಕೂತ್ಕೊಂಡು. ಸೊ ಇಷ್ಟು ಸಾಕು ಅನ್ಸೋದು ನನಗೆ. ನಾನು ಕೆಲವು ಟೈಮ್ ಅದು ಬಂದಾಗ ನಾನು ಯೋಚನೆ ಮಾಡಿದೆ, ಇಷ್ಟು ದುಡ್ಡು ಇಟ್ಕೊಂಡು ಏನು ಮಾಡಲಿ ನಾನು, ನನಗೇನಕ್ಕೆ ಬೇಕೀಗ ಅಂತ. ಯಾಕಂದರೆ ನನಗೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಇರೋದೊಂದು ಮಗಳು, ಏನಕ್ಕೆ ಅಷ್ಟು ದುಡ್ಡು ಮಾಡಿಡಬೇಕು ಅನ್ನೋದಿತ್ತು ನನ್ನ ತಲೆಯಲ್ಲಿ. ಓಕೆ, ದುಡ್ಡಿನ ವಿಷಯದಲ್ಲಿ ನೀವು ಅಲ್ಪ ತೃಪ್ತಿನ ಹೇಗೆ ಅಂದರೆ? ಅಲ್ಪ ತೃಪ್ತಿ ಅಂದರೆ ಈಗ ದುಡ್ಡು ಎಷ್ಟು ಬೇಕು, ಎಷ್ಟು ಬಂದರೂ ಬೇಕು ಅಂತ ಹೇಳ್ತಾರಲ್ಲ. ಓಕೆ,
ಈಗ ನೀವು ನನಗಿಷ್ಟೇ ಸಾಕು ಅಂತ ಹೇಳ್ತೀವಿ. ಇಲ್ಲ, ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಐಲ್ ಟೆಲ್ ಯು, ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಐಲ್ ಟೆಲ್ ಯು, ಬೆಳಗ್ಗೆ ನಾನು ಇಷ್ಟೇ ತಿನ್ನೋದು, ಭಾಳ ಕಮ್ಮಿ, ಮನೇಲಿ ಏನಿದ್ರು ನಡೆಯುತ್ತೆ. ಮಧ್ಯಾಹ್ನ ವೆರಿ ಪರ್ಟಿಕ್ಯುಲರ್ ಅಬೌಟ್ ಮುದ್ದೆ, ನನಗೆ ಮುದ್ದೆ ಆಗಲೇಬೇಕು, ಅಷ್ಟೇ ನನ್ನ ಊಟ, ನಾನು ಅನ್ನ ತಿನ್ನಲ್ಲ. ರಾತ್ರಿ ಆದರೆ ಚಪಾತಿ. ಈ ಮಧ್ಯದಲ್ಲಿ ಎಲ್ಲೋ ಒಂದು ಚಿಕ್ಕ ಪುಟ್ಟ ಸ್ಮಾಲ್ ಟೈನಿ ವಿನಿ ಪರ್ಸ್ನಲ್ ಖರ್ಚುಗಳಿರ್ಬೋದು ನಂದು, ವೆರಿ ವೆರಿ ಮೈನ್ಯೂಟ್. ಅದು ಬಿಟ್ಟರೆ ನಾನು ಏನೂ ಇಲ್ಲ. ನನಗೆ ಮನೆಯಲ್ಲಿ ಒಂದು ರೂಮು ಸಾಕಾಗದೇ ಇರೋಷ್ಟು ಬಟ್ಟೆ ಇಟ್ಟಿದ್ದೀನಿ ನಾನು. ಬಟ್ ಫಸ್ಟ್ ಯಾವ್ದು ಸಿಗುತ್ತೋ ಅದನ್ನೇ ಹಾಕ್ಕೊಂಡು ಹೋಗೋದು ನಾನು. ಕೆಲವು ಟೈಮ್ ನನ್ನ ಮನೆಯಲ್ಲಿ ನನ್ನ ವೈಫ್ ಹೇಳ್ತಾ ಇರ್ತಾಳೆ, ನೀನು ಏನು ಬೇರೆ ಪ್ಯಾಂಟ್ ಇಲ್ದಂಗೆ ಆಡ್ತಾ ಇದ್ದಿಲ್ಲ, 3 ದಿನದಿಂದ ಒಂದೇ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಐ ಆಮ್ ಕಂಫರ್ಟಬಲ್ ಅಂತೀನಿ ಅಷ್ಟೇ. ಸಿ ವಾಟ್ ಐ ಆಮ್ ಟ್ರೈನ್ ಟು ಸೇ ಇಸ್, ಆ್ಯಂಡ್ ಶೀ ಈಸ್ ಆಲ್ಸೋ ವೆರಿ ಸಿಂಪಲ್, ಬೇಸಿಕ್ಲಿ ವೆರಿ ವೆರಿ ಸಿಂಪಲ್. ಮೈ ಫ್ಯಾಮಿಲಿ ಎವ್ರಿಬಡಿ ಆರ್ ಲೈಕ್ ದಟ್. ಇವತ್ತಿಗೂ ನೀವು ನನ್ನ ತಾಯಿ ನೋಡಿ ತುಂಬ ಚಿನ್ನಾಗಿನ್ನ ಹಾಕೊಂಡು ಓಡಾಡಲ್ಲ. ಸೋ ಇಸ್ ಮೈ ವೈಫ್, ಸೋ ಇಸ್ ಮೈ ಫಾದರ್. ಸೊ ಏನಾಗುತ್ತೆ, ನನಗಿರೋದು ಒಂದು ಮಗಳು. ನಾನು ಯಾವಾಗಲೂ ನನ್ನ ಮನೇಲಿ ಹೇಳ್ತಾ ಇರ್ತೀನಿ, ನನಗೆ ಅವಳಿಗೆ ಮದುವೆ ಆಗೋನಿಗೆ ನಾನು ದುಡ್ಡು ಮಾಡಿಡಲ್ಲ ಕಣೆ ಅಂತ ಇರ್ತೀನಿ ನಾನು. ನನ್ನ ಮಗಳಿಗೆ ಏನು ಸೇಫಾಗಿರೋಕ್ಕೆ, ಜೀವನ ನಡ್ಸೋಕ್ಕೆ ಏನು ಬೇಕು, ಅವಳಿಗೆ ಓದಿಗೆ ಏನು ಬೇಕು, ನಾನು ಅಷ್ಟು ಮಾಡಿಡ್ತೀನಿ. ಅದ್ರ ಮೇಲೆ ನಾನು ಮಾಡಿಡೋಕ್ಕೆ ಹೋಗಲ್ಲ. ಅವಳನ್ನ ತಾಳಿ ಕಟ್ಟವನಿಗೆ ನಾನು ಹಾಳು ಮಾಡೋಕ್ಕೆ ಹೋಗಲ್ಲ ದುಡ್ಡು ತೋರಿಸ್ಬಿಟ್ಟು. ಇಫ್ ಈಸ್ ಕೇಪಬಲ್ ವಿಲ್ ಟೇಕ್ ಕೇರ್ ಆಫ್ ಹರ್, ಅದರ್ವೈಸ್ ಶಿ ವಿಲ್ ಟೇಕ್ ಕೇರ್ ಆಫ್ ಹರ್ ಸೆಲ್ಫ್. ಸಿ ವಾಟ್ ನನಗೆ ಪ್ರಪಂಚ ನೋಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ನನಗೆ ಮೈಗ್ರೇನ್ ತುಂಬ ಇರೋದ್ರಿಂದ ನನಗೆ ಫ್ಲೈಟಲ್ಲಿ ಜಾಸ್ತಿ ಹೊತ್ತು ಕೂರೋಕ್ಕಾಗಲ್ಲ. ಸೊ ಇವತ್ತುವರೆಗೆ USA ಆಸ್ಟ್ರೇಲಿಯಾ ಕಡೆ ಎಲ್ಲ ಹೋಗೇ ಇಲ್ಲ ನಾನು. ಜಾಸ್ತಿ ಜರ್ನಿ ಇದ್ದರೆ ನಂಗೆ ಆಗಲ್ಲ. ಎಲ್ಲಿ ಹೋಗ್ತೀನಿ, ನನಗೇನು ಖರ್ಚಿದೆ ಆ್ಯಕ್ಚುಲಿ. ನನಗೆ ಆಸೆ ಇದ್ದಿದ್ದು ಒಂದು ಕಾರ್ ತೊಗೊಬೇಕು ಗೊತ್ತಾಯಿತು, ಬೈಕ್ಗಳದೊಂದು ಸ್ವಲ್ಪ ಇತ್ತು, ತೊಗೊಂಬಿಟ್ಟೆ ಅವೆಲ್ಲ ಕೆಲವು ಸಾಕು. ಆ್ಯಂಡ್ ಬೇಕು ಅಂದಾಗ ತೊಗೊತೀನಿ. ನನಗೆ ಗೊತ್ತಿರೋ ಹಾಗೆ ಇವತ್ತು ನಿರ್ಮಾಪಕರ ಹತ್ರ ಹೋಗಿ ನನಗೆ ಇಷ್ಟು ಬೇಕೇ ಬೇಕು ಅಂತಂದರೆ 100% ಕೊಡ್ತಾರೆ. ಅಟ್ಲೀಸ್ಟ್ ದೇವ್ರ ದಯಿಂದ ಇವತ್ತು ಆ ಮಾರ್ಕೆಟ್ ಬೆಳೆಸ್ಕೊಂಡಿದ್ದೀವಿ. ಬಟ್ ಐ ವಿಲ್ ಸ್ಟಿಲ್ ಟೆಲ್ ಯು, ಇಫ್ ಯು ಗಿವ್ ಮಿ ಲಾಟ್ ಆಫ್ ಮನಿ, ಐ ಡೋಂಟ್ ನೋ ವಾಟ್ ಟು ಡೂ ವಿತ್ ಇಟ್. ಚಿಕ್ಕ ಪುಟ್ಟ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಮನೆಗೆ ಬರೋಕ್ಕೆ ಏನು ಮಾಡಬೇಕು ಅದು ಮಾಡಿಟ್ಟಿದ್ದೀನಿ ನಾನು. ಐ ಥಿಂಕ್ ದಟ್ಸ್ ಫೇರ್ ಎನಫ್. ಐ ಥಿಂಕ್ ಲಿವ್ ಆ್ಯಂಡ್ ಲೆಟ್ ಲಿವ್ ಮ್ಯಾನ್. ವಾಟ್ ಇಸ್ ದೇರ್, ಹೈದರಾಬಾದಲ್ಲಿ ನೀವು ಮಾಣಿಕ್ಯ ಶೂಟಿಂಗ್ ಟೈಮಲ್ಲಿ ನಿಮ್ಮ ಕೈಗೇನೋ ಏಟಾಯಿತು ಅಂತ ಕೇಳಿದ್ದೀನಿ. ಸೊ ಆಪ್ರೇಷನ್ ಮಾಡಬೇಕು ಅನ್ನೋ ಸ್ಟೇಜಲ್ಲಿ ಇತ್ತು, ಬಟ್ ನೀವು ಫಿಸಿಯೋಥೆರಪಿ ಮಾಡಿಕೊಂಡು ಯು ಕಂಟಿನ್ಯೂಡ್ ಶೂಟಿಂಗ್. ಸೊ ಏನಿದೆ ಕಂಡೀಷನ್? ಆ್ಯಕ್ಚುಲಿ ಕಂಡೀಷನ್ ಏನಿಲ್ಲ, ಹೋಯ್ತು. ಎವ್ರಿಥಿಂಗ್ ಒಂದು ನಾರ್ಮಲ್ ಆಗಿ ಒಂದು ಕೈ ಮಡಿಸಿದ್ರೆ ಹಿಂಗಿರುತ್ತಲ್ವ, ಈ ಕೈ ಈ ಬೆರಳು ಹತ್ತಿರ ಬರೋಲ್ಲ. ಇಫ್ ಯು ನೋಟಿಸ್, ಐ ಹ್ಯಾವ್ ಟು ಹಿಂಗೆ ಇದು ಮಾಡ್ಬೇಕಾದ್ರೆ ಬೆಂಡ್ ಆಗುತ್ತೆ ನೋಡಿ. ಯು ಹ್ಯಾವ್ ಟು ಬ್ರಿಂಗ್ ಇಟ್, ಬಿಕಾಸ್ ದಿಸ್ ನಕ್ಕಲ್ ಇಲ್ಲಿರ್ಬೇಕಾಗಿರೋ ನಕ್ಕಲ್ ಇಲ್ಲಿ ಬಂದ್ಬಿಡಿದೆ, ಏಟಾಗಿಬಿಟ್ಟು ಇಲ್ಲಿ ನೋಡಿ. ದಿಸ್ ನಕ್ಕಲ್ ಇಸ್ ದನ, ಕ್ಯಾನ್ ಯು ಸಿ ದಿಸ್, ಇದೆಲ್ಲ ಲೈನಲ್ಲಿದೆ, ಇದು ಮಾತ್ರ ಈ ಕಡೆ ಇದೆ ನೋಡಿ. ಓಕೆ, ಈ ನಕ್ಕಲ್ ಬ್ರೇಕ್ ಆಗಿ ಇಲ್ಲಿಗೆ ಬಂದ್ಬಿಟ್ಟು ಅದು ಫೈಟಲ್ಲಿ ಏಟಾಗ್ಬಿಟ್ಟು ಅವಾಗೇನಾಯಿತು, ಇದು ಇಲ್ಲಿ ಫ್ರ್ಯಾಕ್ಚರ್ ಆಗಿ ಮೂಳೆ ಬೆಂಡಾಗಿ ಇದು ಹೊರಗಡೆ ಬಂದಿದೆ. ಸೊ ರಾಡ್ ಹಾಕಬೇಕು, 2 months ಇದು ಮಾಡಬೇಕು ಅಂದ್ರೆ 2 monthsಲ್ಲಿ ಸಿನಿಮಾ ಜೀವನಗಳು ಹಾಳಾಗ್ಬಿಡ್ತಾವೆ. ಅಲ್ಲ, ಅದೇ ಯಾಕೆ ಇಷ್ಟೊಂದು ರಿಸ್ಕ್ ತಗೋತೀರಿ ಅಂತ. ಈಗ ಶೂಟಿಂಗ್ ಅಂತೀರಿ, ಕ್ರಿಕೆಟ್ ಅಂತೀರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ವೈಫ್ ಇದಕ್ಕೇನು ಹೇಳಲ್ವಾ? ನನ್ನ ವೈಫಿಗೆ ಬೇಕಾಗಿರೋದು ನಾನು, ನನ್ನ ತಲೆ, ನನ್ನ ಮನಸ್ಸು, ನಮ್ಮದೆಲ್ಲ ಅದು ನೆಟ್ಟಿಗಿದ್ರೆ ಸಾಕು ಅಂತಾಳು ಅವಳು. ಇದು ಸ್ವಲ್ಪ ಸೊಟ್ಟಿಗಿದ್ರೆ ಪರವಾಗಿಲ್ಲ, ಏನಂತೇನು ಪ್ರಾಬ್ಲಮ್ ಇಲ್ಲ. ಸೊಟ್ಟಿಗಾಗಿರೋ ಸ್ವಲ್ಪ ಬೆರಳು ಅಷ್ಟೇ. ಆ್ಯಂಡ್ ಏನಾಗುತ್ತೆ, ಇವಾಗ ಅದು ಭಾಳ ದೊಡ್ಡ ಕಲಾವಿದರು, ರವಿಚಂದ್ರನ್ ಅವರಿರ್ಬೋದು, ರಮ್ಯಕೃಷ್ಣ ಅವರಿರ್ಬೋದು, ಭಾಳ ದೊಡ್ಡ ಹೆಸರುಗಳು ಅವರು. ಅವ್ರನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡ್ಬೇಕಾದ್ರೆ ಈ ಥರ ಡೇಟ್ ತೊಗೊಂಡು ಅವ್ರು ನಮಗಂತ ಒಂದು ಗೆಟಪ್ ಮಾಡ್ಕೊಂಡು ಕೂತಾಗ, ಆ್ಯಂಡ್ ಅವ್ರುಗಳು ಕೂಡ ಬಹಳ ಪ್ರೀತಿಯಿಂದ ಈ ಪಾತ್ರನ ಒಪ್ಕೊಂಡಿರೋದು ರವಿಚಂದ್ರನ್ ಸರ್ ಅವರು. ಸೊ ಆಗಿರ್ಬೇಕಾದ್ರೆ ನಮ್ಮ ಕರ್ತವ್ಯ ಅವ್ರನ್ನ ಬೇಗ ಮುಗಿಸಿ ಆ ಸಿನಿಮಾನ, ಆ ಕ್ಯಾರೆಕ್ಟ್ರನ್ನ ಅವ್ರಿಗೆ ತೃಪ್ತಿ ಆಗೋ ಥರ ತೆಗೆದು ಅವರು ಖುಷಿಯಾಗಿ ಕಳಿಸ್ಕೊಡೋದು ನಮ್ಮ ಕರ್ತವ್ಯ. ಸೊ ಅದಕ್ಕೋಸ್ಕರ ನೀವು ರಿಸ್ಕ್ ತೊಗೊಂಡ್ರಿ. ರಿಸ್ಕ್ ಆಗೋಗಿದೆ, ಇದು ಫ್ರ್ಯಾಕ್ಚರ್ ಆಗೋಗಿದೆ, ಅದ್ರ ಮೇಲೆ ರಿಸ್ಕ್ ತೊಗೊಂಡಿಲ್ಲ. ನಾನು ಡಾಕ್ಟ್ರಿಗೆ ಕೇಳಿದೆ ಏನಾಗುತ್ತೆ ಅಬ್ಬಬ್ಬ ಅಂದರೆ ಅಂತ ಕೇಳಿದೆ. ದಿಸ್ ಇಸ್ ಕಾಲ್ಡ್ ಬಾಕ್ಸಿಂಗ್ ನಕ್ಕಲ್ ಅಂದರು. ಅಂದರೆ ಏನು ಸರ್, ಬಾಕ್ಸರ್ಸ್ಗಳಿಗೆ ಹೊಡೆದು ಇದು ನಾರ್ಮಲು, ಬಟ್ ಕೈ ಸರಿ ಹೋಗುತ್ತೆ, ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ನಾರ್ಮಲ್ ಥರ ಇರೋಲ್ಲ ಅಷ್ಟೇ ಅಂದರು. ಅಯ್ಯೋ ಬಿಡಿ, ಎಷ್ಟೋ ಜನಗಳಿಗೆ ತಲೆನೇ ನಾರ್ಮಲ್ ಆಗಿರೋಲ್ಲ, ಬಟ್ ನಮ್ಮ ಬೆರಳು ಮಾತ್ರ ಅಲ್ವಾ, ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಬಂದೆ. ಬಟ್ ಅಲ್ಲಿ ಚೆನ್ನಾಗಿತ್ತು. ಹೇಗಾಯಿತು ಅಂತ ಕೇಳಿದ್ರು. ಡಾಕ್ಟ್ರಿಗೆ ಹೇಳಿದೆ, ಸರ್ ಹಿಂಗೆ ಬೀಳ್ಬೇಕಾದ್ರೆ ಹಿಂಗೆ ಬಿದ್ದೆ, ಸೊ ಫ್ರ್ಯಾಕ್ಚರ್ ಆಯಿತು. ಸೊ ವಾಪಸ್ ಈಗ ಉಲ್ಟೇನಾರು ಹಿಂಗೆ ಬಿದ್ದರೆ ಸರಿ ಹೋಗ್ಬೋದಾ ಅಂತ ಕೇಳಿದೆ ನಾನು. ಫಸ್ಟ್ ಟೈಮ್ ಡಾಕ್ಟ್ರು ನನಗೆ ನಗಾಡೋದು ಹೌದು, ಬೈದಿದ್ದು ಹೌದು.
ದಿಸ್ ಫೆಲೋ ಇಸ್ ಅ ಮ್ಯಾಡ್ ಫೆಲೋ ಐಸೆ ಅಂದರು. ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಬಂದವ್ರ ಒಟ್ಟಿಗೆ ಹೇಳೋದು, ಸರ್ ಹುಚ್ಚ ಅಂತಾನೆ ಕರೆಯೋದು ನೀವು, ಸ್ವಲ್ಪ ಇವನ್ನ ಸೀರಿಯಸ್ ಆಗಿ ತೊಗೊಂಬೇಡಿ, ಬಿಟ್ಬಿಡಿ. ಸುಮಾರು 13-14 ವರ್ಷಗಳ ಹಿಂದೆ ಒಬ್ಬರು ಹೀರೋಯಿನ್ ನಿಮ್ಮ ಜೊತೆ ಫೋಟೋ ಸೆಷನ್ಗೆ ಬರಲ್ಲ ಅಂತಂದರು. Because she was a big name and I was a nobody.